ಹಾಗೆ ನಾಳೆಯಿಂದ ಎಲ್ರೂ ಎಂಗೇಜ್ಮೆಂಟ್ ತಯಾರಿನಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಅಷ್ಟ್ರಲ್ಲಿ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಸಿಟ್ರೆ ಆಯ್ತು, ಕೇಸ್ ಕ್ಲೋಸ್. ಮಾಯಾ, ಎಂತ ತಲೆ ನಿಂದು. ನಿನ್ಗಿರೋ ಈ ಟ್ಯಾಲೆಂಟ್ಗೆ ನೀನ್ ಎಲ್ಲೋ ಇರ್ಬೇಕಾಗಿತ್ತು. ಹೋಗ್ಲಿ ಬಿಡು. ನೀವೇನೇ ಮಾಡಿದ್ರು ನನಗೆ ನಿಮ್ಗೆ ಹೊಂದಾಣಿಕೆ ಆಗಲ್ಲ. ಇದೇ ಸತ್ಯ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಂಶಿ, ಏ ವಂಶಿ, ಅಮ್ಮ ಇದ್ಯಾಕೆ ಒಳ್ಳೆ ಗರ ಬಡ್ದೋರ್ ತರ ಕೂತಿದ್ಯಾ? ಏನಿಲ್ಲ ಅಮ್ಮ, ಸುಮ್ಮನೆ ಕೂತಿದ್ದೆ ಅಷ್ಟೇ. ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಟೆನ್ಷನ್ ಅಷ್ಟೆ. ಟೆನ್ಷನ್ ಯಾಕೆ? ನಾವೆಲ್ಲ ಇಲ್ವಾ? ನಾವೆಲ್ಲ ನೋಡ್ಕೋತೀವಿ. ನೀನ್ ಆರಾಮಾಗ್ ಮಹಾರಾಣಿ ತರ ಇರು. ಈ ವರ್ಷ ಬೆಳೆ ಬಂದ್ಮೇಲೆ ನಿಮ್ಮ ಅಪ್ಪನ್ಗೆ ಹೇಳಿ ನಿನಗ್ ತಂದಿರೋ ತರದೇ ಇನ್ನೊಂದ್ ನಕ್ಲೆಸ್ ತರಕ್ ಹೇಳ್ತೀನಿ. ಇನ್ನೊಂದಾ? ನಿನಗ್ ಬೇಕಾದ್ರೆ ಅದನ್ನೇ ಹಾಕೊಳಮ್ಮ. ನನ್ನ ಹತ್ರ ಈಗಿರೋದೇ ಸಾಕು, ನನಗ್ ಬೇಡಪ್ಪ. ಮತ್ತೆ ಇನ್ನೊಂದ್ ನೆಕ್ಲೆಸ್ ಯಾಕಮ್ಮ? ನಿನಗ್ ತಂದಿರೋ ತರದೇ ಇನ್ನೊಂದು ಮಾಯನ್ ತರಣ ಅಂತ. ನಮ್ಮ ಮನೆಯವರು ಆ ಮಾಯನ ಏನು ಗೊತ್ತಿಲ್ಲದೆ ಇರೋ ಕುರಿ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಅವಳು ಕುರಿ ವೇಷದಲ್ಲಿರೋ ಗುಳ್ಳೆ ನರಿ ಅಂತ ಇವ್ರಿಗೆಲ್ಲ ಹೇಗ್ ಹೇಳೋದು? ನಾನ್ ಹೇಳಿದ್ ಕೇಳಿಸ್ತಾ? ಅಮ್ಮ, ನಾನ್ ನೋಡಿದ್ರೆ ಇದನ್ನ ಯಾಕೆ ಮಾಡಿಸಿದ್ದೀರಾ ಅಂತ ಕೇಳ್ತಿದ್ದೀನಿ. ನೀವ್ ಇನ್ನೊಂದ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ. ದುಡ್ಡೇ ನಮ್ ಕಬ್ಬಿನ ಗದ್ದೆನಲ್ಲಿ ಬಿಡತ್ತಾ? ಇನ್ನೊಂದ್ ನೆಕ್ಲೆಸ್ ಅವಶ್ಯಕತೆ ಏನಿಲ್ಲ. ಏ, ಇದೇನೆ ಒಳ್ಳೆ ಮೈ ಮೇಲ್ ದೇವ್ರು ಬಂದಿರೋ ತರ ಆಡ್ತಿದ್ಯಾ? ಈಗ ನಾನ್ ಏನ್ ಹೇಳ್ಬಿಟ್ಟೆ ಅಂತ? ಅಲ್ಲ ಕಣೆ ವಂಶಿ, ಇದೆಲ್ಲ ನಾವ್ ಮಾಡ್ತಿರೋದು ನಿನ್ಗೋಸ್ಕರನೇ ಅಲ್ವೇನೆ? ಎಲ್ಲಾನು ನನ್ಗೋಸ್ಕರ ಅಂತ ಕೊಟ್ರೆ ನನ್ ಮದ್ವೆಗೆ ಮನೆಗ್ ಬಂದ್ಮೇಲೆ ನೀವೇನ್ ಭಿಕ್ಷೆ ಬಿಡ್ಕೊಂಡ್ ಜೀವನ ಮಾಡ್ತೀರಾ? ಅಮ್ಮ, ಈ ನೆಕ್ಲೆಸ್ ವಿಷಯನೆಲ್ಲ ಇಲ್ಲಿಗೆ ಬಿಟ್ಬಿಡು ಪ್ಲೀಸ್. ಅಲ್ಲ ವಂಶಿ, ನಾನೀಗ ಡಿಸೈನರ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ ಬರ್ತೀನಿ. ಏ ವಂಶಿ, ಹೊರಗಡೆ ಹೋಗ್ತಿದ್ಯಾ? ಒಬ್ಳೆ ಹೋಗ್ಬೇಡ, ಕೃಷ್ಣನು ಜೊತೆ ಕರ್ಕೊಂಡ್ ಹೋಗು. ಇಲ್ಲಾಂದ್ರೆ ಮೊನ್ನೆ ತರ ಕಳ್ರು ಬಂದ್ರೆ ಕಷ್ಟ. ಏನು ಬೇಡ, ಅವ್ರ ಶಾಪ್ ಇರೋದೇ ಪಕ್ಕದ ಬೀದಿನಲ್ಲಿ. ಒಬ್ಳೆ ಹೋಗ್ಬಿಟ್ ಬರ್ತೀನಿ. ಏ ವಂಶಿ, ಏ ನನ್ ಮಾತ್ ಕೇಳೆ. ಏನಾಯ್ತು ಇವಳಿಗೆ? ಯಾಕೋ ಬೆಳಗ್ಗೆಯಿಂದ ಒಂಥರ ಇದ್ದಾಳಲ್ಲ? ಬಂದ್ರಾ? ಕಾಫಿ. ಓ, ಮಾಯಾ, ಕಾಫಿ ಅಂತಂದ್ರೆ ಅರ್ಧ ಗಂಟೆ ತಗೋತಿದ್ದವಳು ಇವತ್ತೇನು ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ? ನನಗೂ ಅದೇ ಆಶ್ಚರ್ಯ ಆಗ್ತಿರೋದು ಮವ. ಯಾಕೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾಳೆ? ನನಗೂ ಅದೇ ಭಯ ಆಗ್ತಾ ಇದೆ ಅಳಿ. ಅಂದ್ರೆ ಅವಳು ನಗು ನೋಡ್ತಿದ್ರೆ. ಯಾಕೆ ಮವ? ಈ ಶನಿಗಳು ನಗ್ತಾ ಇದ್ದಾರೆ ಅಂತಂದ್ರೆ ಬೇತಾಳ ನಮ್ಮ ತಲೆ ಮೇಲೆ ಕುಣಿತಾ ಇದೆ ಅಂತ ಅರ್ಥ. ಯಾಕೋ ಈ ಮನೆಯಲ್ಲಿ ಏನೋ ಆಗತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಜೂವು ಮೆಲ್ಲಗೆ ಮಾತಾಡ್ರಿ. ಈ ಮಾತೇನಾದ್ರೂ ನಮ್ ದೊರೆಸ್ವಾಮಿಗಳು ಕೇಳಿಸ್ಕೊಂಡ್ಬಿಟ್ರೆ ಅಯ್ಯೋ ನೀವಿನ್ನೂ ಹಳೇ ಕಾಲದಲ್ಲೇ ಇದ್ದೀರಾ ಅಂತ ರಾಗ ತೆಗಿತಾರೆ. ಮೆಲ್ಲಿಗೆ. ವಿಶಾಲು, ಅವ್ರಿಗೆ ನಿಜವಾದ ಬಣ್ಣ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ. ನರಿಗೆ ಕುರಿ ವೇಷ ಹಾಕಿದ ತಕ್ಷಣ ಅದು ಕುರಿ ಆಗೋದಿಲ್ಲ. ಇನ್ನು ಕೆಲವೇ ದಿನ ಈ ಅಮ್ಮ ಮಗಳ ನಿಜವಾದ ಬಣ್ಣ ಅವ್ರಿಗೆ ಗೊತ್ತಾಗೇ ಆಗತ್ತೆ ಅಲ್ವಾ ಅಳಿ? ಅಂದ್ರೆ ಅಯ್ಯೋ ಆಯ್ತು ಬನ್ನಿ. ವಂಶಿ ಇನ್ನು ಚಿಕ್ಕ ಹುಡುಗಿ, ಸೂಕ್ಷ್ಮತೆಗಳೆಲ್ಲ ಇವಳಿಗೆ ಅರ್ಥ ಆಗಲ್ಲ. ಇಷ್ಟಕ್ಕೂ ಮಾಯನು ನಮ್ಮ ಮಗಳಿದ್ದಾಗೆ ಅಲ್ವಾ? ಅವಳಿಗೆ ಈ ನೆಕ್ಲೆಸ್ ಹಾಕಿ ನೋಡೋಣ.
ಅವಳಿಗಿಷ್ಟ ಆದ್ರೆ ಇದೇ ಥರದ್ದು ಅಂತಂದ್ರೆ ಆಯ್ತು, ಇಲ್ಲ ಅಂದ್ರೆ ಬೇರೆ ಡಿಸೈನ್ ಮಾಡಿಸಿದ್ರಾಯ್ತು. ಈಗಲೇ ಹಾಕಿ ನೋಡ್ತೀನಿ.